ಹಾಂ, ನಿಮ್ಮದು ವಿಳಾಸ ತಿಳಿಸ್ಕೊಡ್ರಣ್ಣ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಜೆಜಿಹಳ್ಳಿ ಹೋಬಳಿ ಕರಿಯಾಲ ಪಂಚಾಯತ್ಗೆ ಓಣಿಹಟ್ಟಿ. ಹಾಂ, ನೀವು ಬೆಳೆದಿರೋ ತರಕಾರಿ ಹೆಸರಣ್ಣ, ಎಲ್ಲ ಜಾತಿ ಅದೇನು ತಳಿ ಎಲ್ಲ? ಎಲೆಕೋಸು ಅಂತಂದು, ಕೋಸಲ್ಲೇನು ಮಾರಾಣಿ ಅಂತ ಇದು. ಹಾಂ, ಅದರಲ್ಲಿ ಬೇರೆ ಯಾವ್ಯಾವ ತಳಿ ಇದೆ? ಇದರಲ್ಲಿ ಹರಿರಾಣಿ ಅಂತ ಇದೆ, ಮಾರಾಣಿ ಅಂತ ಇದೆ, ಸ್ಯಾಂಡೋಸ್ ಅಂತ ಬರುತ್ತೆ. ಅದು ಗಟ್ಟಿ ಕೋಸು. ಗಟ್ಟಿ ಕೋಸಿಂದ ಹಿಡ್ಕೊಂಡು ಏನಾಗುತ್ತೆ ಅಂದ್ರೆ ಅದಕ್ಕೆ ಹುಳ ಕಮ್ಮಿ ಬೀಳುತ್ತೆ. ಸ್ಯಾಂಡೋಸ್ಗೆ ಹುಳ ಕಮ್ಮಿ, ಇದಕ್ಕೆ ಹುಳ ಜಾಸ್ತಿ, ಸ್ಪೀಡ್ ಜಾಸ್ತಿ, ಸ್ಮೂತ್ ಇರುತ್ತೆ. ಮಾರ್ಕೆಟಿಂಗ್ ಎಲ್ಲ ಯಾವ್ದು ಬೆಸ್ಟ್ ತಳಿ? ಮಾರ್ಕೆಟಿಂಗ್ ಅಲ್ಲಿ ಸ್ಯಾಂಡೋಸೇ ಸ್ವಲ್ಪ ಒಂದ್ ಟೈಮ್ ಅದು ರೇಟ್ ಆಗುತ್ತೆ, ಒಂದ್ ಟೈಮ್ ಇದು ರೇಟ್ ಆಗುತ್ತೆ. ಯಾವ್ದು ಅಂತ ರೇಟ್ ಅಳೆಯಕ್ ಬರಲ್ಲ. ಇದು ಈ ಕೋಸ್ ಏನಾಗುತ್ತೆ ಅಂದ್ರೆ ತಿನ್ನಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಆ ಸ್ಯಾಂಡೋಸ್ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಗೋಬಿಗೆ ಹೋಗುತ್ತದು. ಗಟ್ಟಿ ಕೋಸು ಎಣ್ಣೆ ಹಾಕಿದ್ರೆ ಎಣ್ಣೆ ಜಾಸ್ತಿ ತಾಮಲ್ಲ ಅಂತದ್ದು ಗೋಬಿಗೆ ಹೋಗುತ್ತದು. ಇದು ಇದೇನಕ್ಕೆ ಯೂಸ್ ಆಗುತ್ತೆ? ಇದು ಪ್ರತಿಯೊಂದು ಯೂಸ್ ಆಗುತ್ತೆ, ಎಲ್ಲದಕ್ಕೂ. ಇದು ಗೋಬಿಗೆ ಯೂಸ್ ಆಗುತ್ತೆ. ಗೋಬಿ ಜಾಸ್ತಿ ಹಾಕಲ್ಲ ಅನ್ಸುತ್ತೆ. ಸಿಗದ ಏನ್ ಮಾಡ್ತಾರೆ ಇದನ್ನು ಹಾಕ್ತಾರೆ, ಎಲ್ಲದು ಹಾಕ್ತಾರೆ. ಅಂದ್ರೆ ಜಾಸ್ತಿ ಎಣ್ಣೆ ತಾಂಬುತ್ತೆ ಅಂತ ಇದು ಗೋಬಿ ಕಮ್ಮಿ ಮಾಡ್ತಾರೆ. ಹಂಗ ನೀವು ಇದು ಮೊದಲನೇ ಬಾರಿ ಹಾಕಿರೋದಾ ಏನು? ಇಲ್ಲ, ಅಲ್ಲೇ ನಾವು 6 ವರ್ಷದಿಂದ ಬೆಳೀತಾ ಇದ್ದೀವಿ. 6-7 ವರ್ಷದಿಂದ ಬೆಳೀತಿದ್ರ? ಬೆಳೀತಾ ಇದ್ದೀವಿ. ಇಂಟರ್ ಕ್ರಾಪ್ ಹಾಕೋದು ಬೆಸ್ಟ್, ಸಪ್ರೇಟ್ ಹಾಕಿರಿ ಬೆಳೆಯೋದು ಬೆಸ್ಟ್? ನಾವು ಭೂಮಿ ಚೆನ್ನಾಗಿದ್ರೆ ಹೆಂಗ್ ಬೇಕಾರಾಗಿ ಬೆಳಿಬಹುದು, ಹೆಂಗ್ ಬೇಕಾರಾಗಿ ಬೆಳಬಹುದು. ಈಗ ಅಡಿಕೆ ಗಿಡದಲ್ಲೆಲ್ಲ ನೆರಳಿರುತ್ತಲ್ಲ, ಬರುತ್ತಾ? ಬಂದಿದೆಯಲ್ಲ, ನೋಡಿ, ನೀವೇ ನೋಡಿ ಕೇಳಿ. ಅಲ್ಲ, ನೀವು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದೀರಾ, ಬಂದಿದೆ. ಬೇರೆ ಯಾರು? ನೀವು ಅಡಿಕೆ ಗಿಡದಾಗೂ ಬರುತ್ತೆ, ಎಲ್ಲಾ ತಗೋ ಬರುತ್ತೆ. ಸ್ವಲ್ಪ ಕಮ್ಮಿ ಇರೋದ್ರಿಂದ ಇನ್ನು ಚೆನ್ನಾಗೇ ಬಂದೈತೆ. ಜಾಸ್ತಿ ನೆರಳಾದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಸೈಜ್ ಕಮ್ಮಿ ಆಗುತ್ತೆ, ಲೇಟ್ ಆಗುತ್ತೆ ಬರುತ್ತೆ. ಒಂದ್ 15 ದಿವಸ ಲೇಟ್ ಆಗುತ್ತೆ ಬರೋಕೆ. ಇಲ್ಲ ಅಂದ್ರೆ ಬಿಸಿಲು ಸ್ವಲ್ಪ ಬಿಸಿಲು ಬಿದ್ರೂ ಬರುತ್ತೆ, ಬೇಗನೆ 2 ತಿಂಗಳಿಗೆ ಕಟಾವ್ ಆಗುತ್ತೆ. ಇದು ನಾಟಿ ಎಲ್ಲ ಮಾಡಿದ್ರಲ್ಲ, ಫಸ್ಟ್ ಬೂಸ್ ಇದತ್ತಲ್ಲ ಹೆಂಗ್ ಮಾಡ್ಕೊಳ್ರಿ, ಭೂಮಿ ಎಲ್ಲ ಹೆಂಗ್ ರೆಡಿ ಮಾಡ್ಕೊಳ್ರಿ? ಭೂಮಿ ಅಂದ್ರೆ ಎಲ್ಲ ಗೇಯ್ದು ಅರ್ತೆ ಮಾಡಿ ನಾವು ಟ್ರ್ಯಾಕ್ಟ್ರಿಗೆ ಸಾಲು ಹೊಡೆದಿರೋದು. ಟ್ರ್ಯಾಕ್ಟ್ರಿಗೆ ಸಾಲು ಹೊಡೆದಿದ್ವಿ. 5 ಹೊಡೆದ್ರ ಸಾಲು, 5 ಸಾಲು ಹೊಡೆದು ಆ ಸಾಲಿ ಕರೆಕ್ಟಾಗಿ ಸೊಸಿ ಮಾಡಿದ್ವಿ, ಸೊಸಿ ಇಟ್ಟಿದ್ವಿ. ಸೊಸಿ ಇಟ್ಟು ತಿರುಗಿ ಇದ್ರಕ್ಕೆ ಎತ್ತಿನ ಬೇಸಾಯ ಆಗ್ಲಿ ಏನಾಗ್ಲಿ ಏನು ಮಾಡಿಲ್ಲ, ಬರೀ ಕೈಯಲ್ಲೇ ಮಾಡಿರೋ ಕೆಲಸ ಇದಲ್ಲ. ಕೂಲಿ ಆಳ್ಗಳನ್ನ ಏನಿಲ್ಲ, ನಾವೇ ಮನೆಯ ಕೆಲಸ ಮಾಡ್ಕೊಂಡು ಕೈಯಲ್ಲೇ ಮಣ್ಣು ಮುಚ್ಚಿರೋದಲ್ಲ, ಕೈಯಲ್ಲೇ ಮಣ್ಣು ಮುಚ್ಚಿ ಗೊಬ್ಬರ ಹಾಕಿ ಆಮೇಲೆ ನೀರ್ ಬಿಟ್ಟಿರೋದು. ತಿರ್ಗಾ ದಿಂಡ್ ಅಳಿತೀವ, ದಿಂಡ್ ಎಳ್ದಾದ್ಮೇಲೆ ಸಾಲಲ್ಲಿ ನೀರ್ ಬಿಟ್ಟಿರೋದು ಅಷ್ಟೇ. ಗೊಬ್ಬರ ಏನೇನು ಹಾಕಿದ್ರ ಮೊದ್ಲಿಂದ ಯಾವ್ದು ಹಾಕಿಲ್ಲ, ನಾವು ಸ್ವಲ್ಪ ಯೂರಿಯಾ ಹಾಕಿದ್ವಿ ಅಷ್ಟೇ. ಗೊಬ್ಬರ ಯಾವ್ದು ಗೊಬ್ಬರನೂ ಕೊಟ್ಟಿಲ್ಲ. ಅಷ್ಟೇ ಯೂರಿಯಾ ಅಂತ ಹಾಕಿ ಅದ್ ಬಿಟ್ರೆ ಇಲ್ಲಿ ತನಕ ಏನು ಹಾಕಿಲ್ಲ. ನಾವೇನು ಹಾಕಿಲ್ಲ. ಮೊದ್ಲಿಂದ ಈಗ ಸ್ಟಾರ್ಟ್ ಮಾಡಿದ್ರೆ, ಇವತ್ತು ನಾಟಿ ಮಾಡಿದ್ರ, ನೆಕ್ಸ್ಟ್ ನಾವು ಕಟಿಂಗ್ ಮಾಡ್ಬೇಕಂದ್ರೆ ಎಷ್ಟು ದಿನ ತಗೊಳುತ್ತೆ ಇದು ನಾಟಿ ಮಾಡಿ? 3 ತಿಂಗಳು ಬೆಳಿತಾರೆ, 4 ತಿಂಗಳು ಬೆಳಿತಾರೆ. ಒಂದು ಭೂಮಿ ಚೆನ್ನಾಗಿದ್ದು, ಒಳ್ಳೆ ಗೊಬ್ಬರ ಅಂಶ ಚೆನ್ನಾಗಿದ್ರೆ 2 ತಿಂಗಳ ಮೇಲೆ 15 ದಿವಸ 20 ದಿವಸ ಒಳಗೆ ಎಲ್ಲರೂ ಕೊಡ್ತಾರೆ. ನಾವ್ 2 ತಿಂಗಳ ಮೇಲೆ 10 ದಿವಸಕ್ಕೆ ಕೊಟ್ಟಿರೋದು ನಿಜ ಐತಿ. ನಾವಿಲ್ಲೇ ಸುಮಾರು 6 ವರ್ಷ 7 ವರ್ಷದಿಂದ ನಾವು ಬೆಳಿತೀವಲ್ಲ, 2 ತಿಂಗಳ ಮೇಲೆ 10 ದಿವಸ 12 ದಿವಸಕ್ಕೆ ಕಟಾವ್ ಮಾಡಿದ್ವಿ. ಮಾಡಿಲ್ಲ ಅಂತಲ್ಲ, ಬೇಕಾದ ಸರಿ ಕಟಾವ್ ಮಾಡಿದ್ವಿ. ಈಗ ಇದನ್ನು ಕೆಲವು ಅಲೆ ಬಂದಿದೆ ನೀವು ಕಂಡಂಗೆ. ಈಗ ತಿಂಗಳ ಮೇಲೆ 10 ದಿವಸ, 2 ತಿಂಗಳ ಮೇಲೆ 10 ದಿವಸ 12 ದಿವಸ ಆಯ್ತು, ಅಲ್ಲೇ ಅಷ್ಟೇ ಆಗಿರೋದು. ಅಲ್ಲೇ ಈಗಲೂ ಎಲ್ಲಿ ಬೇಕಾದ್ರೆ ಕಟಾವ್ ಮಾಡ್ಬೋದು, ಅಲ್ಲೇ ಬಂದಿದೆ ಕಟಾವ್. ತೋರಿಸಿ ಗಡ್ಡೆ ಕಾಣುತ್ತಲ್ಲ ಎಷ್ಟು ಸೈಜ್ ಐತೆ ಅಂಬುದು ನೋಡಿ ನೀವೇ. 2 ತಿಂಗಳ ಮೇಲೆ 12 ದಿವಸ ಆರಾಮಾಗಿ ಕಡಿಬಹುದು. ಎಷ್ಟು ಕೆಜಿ ಐತಿ ಗೆಡ್ಡೆ ನೋಡಿ, 2 ಕೆಜಿ 1.5 ಕೆಜಿ 2 ಕೆಜಿ ಗೆಡ್ಡೆ ಐತಿ. 2 ತಿಂಗಳ ಮೇಲೆ 12 ದಿವಸ ಆಗಿದೆ. ಆಲ್ಮೋಸ್ಟ್ ಎಲ್ಲ ನಾನು ನೋಡಿದ್ದೀನಿ. ಈಗ ಇಲ್ಲೆಲ್ಲ ಹೋಗ್ತಾವ ನಂದು. ನಿಮ್ದು ಏನಿಲ್ಲ, ವಿಡಿಯೋದಲ್ಲಿ ಬರ್ತಿರೋ ಪ್ರಕಾರ ಹಂಗೆ ಇದೆ ಎಲ್ಲ, ಒಂದಕ್ಕೊಂದು ಎಲ್ಲೂ ಮಧ್ಯೆ ಗಿಡನೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಒಂದೇ ಒಂದು ಪೈರ್ ಹೋಗಿಲ್ಲ. ನಾವು ಈಗ ಕೆಲವು ಎತ್ತನೆ ಹೊಡಿತಾರೆ, ಒಂದು ತುಳಿತವೆ, ತುಳಿದಾದ್ಮೇಲೆ ಸಾಯ್ತದು. ಈ ಸುಳಿ ಹೋದ್ಮೇಲೆ ಯಾವ್ದೇ ಕಾರಣಕ್ಕೂ ತಿರ್ಗಾ ಬರಲ್ಲ ಅದು. ಈ ಕಡೆ ಆ ಕಡೆ ಬರೋದ್ ಬಿಟ್ರೆ ಈಗ ಗೆಡ್ಡೆ ಬರಲ್ಲ, ಬರೀ ಎಲೆ ಒಂದಿರುತ್ತೆ ಅಷ್ಟೇ. ಹಂಗಾಗಿ ನಾವ್ ಎತ್ತನೆಗೆ ಕೆಲಸ ಮಾಡಿಲ್ಲ, ಬರೀ ಕೈ ಕೆಲಸ ಮಾಡಿರೋದು ಅಷ್ಟೇ. ಕೈ ಕೆಲಸ ಮಾಡಿ ಈ ತರ ಬಂದೈತಿ. ಗಾಡಿ ಇಲ್ದಂಗೆ ಹುಟ್ಟೈತಲ್ಲ ಹೆಂಗೈತೆ ಅಂತ ಕೇಳ್ತೀರ. ಅದೇನಾಗೈತಂದ್ರೆ ನಾವು ಇದ್ರಕ್ಕೆ ಎತ್ತಾಗ್ಲಿ ಯಾವ್ದೇ ಒಂದು ಕೈಗೆ ಮಾಡಿಲ್ಲ, ಕೆಲಸ ಮಾಡಿಲ್ಲ. ನಾವು ಸ್ವಚ್ಛ ಹಾಕಿರಿಂದ ಹಿಡ್ಕೊಂಡು ಇಷ್ಟು ಬರೋವರೆಗೂ ಕೈ ಕೆಲಸನೇ ಮಾಡಿರೋದು. ಯಾವ್ದೇ ಒಂದು ಪೈರು ಹೋಗಕ್ಕೆ ಅವಶ್ಯಕತೆ ಇಲ್ಲ ಇದರಲ್ಲಿ. ಈ ಸಾಲಿಗೆ ಸಾಲು ಹೊಡೆದು ಸಾಲಿಗೆ ಇಕ್ತೀವಿ ಅಂದಾಗ ದಿನ ಬಿಟ್ಟು ದಿವಸ ನಾವು ನೀರ್ ಬಿಡ್ತಾ ಇರ್ತೀವಿ. ಅದಾದ್ಮೇಲೆ ಒಂದ್ ವಾರ ಆದ್ಮೇಲೆ ಸ್ವಲ್ಪ ಯೂರಿಯಾ ಕೊಟ್ಕೊಂಡ್ಬಿಟ್ಟು ಆಮೇಲೆ ಮಣ್ಣ ಹಂಗೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಮಣ್ಣು ಹೊಳಿಸ್ಬಿಡ್ತೀವಿ. ಮಣ್ಣು ಹೊಳಿಸಿ ಮಧ್ಯ ಸಾಲಾಗ ನೀರ್ ಬಿಡೋದು. ಯಾವ್ದೇ ಒಂದ್ ಪೈರು ಸಾಯಲ್ಲ, ಯಾವ್ದೇ ಕಾರಣಕ್ಕೂ ಸಾಯಲ್ಲ. ರೋಗ ಅಂತಾನೆ ಇಲ್ಲ, ಹುಳ ಒಂದ್ ಬಿಟ್ರೆ ಬೇರೆ ರೋಗ ಯಾವ್ದು ರೋಗನೇ ಇಲ್ಲ, ಹುಳನೇ ರೋಗ. ಸ್ಟಾರ್ಟಿಂಗ್ ಹಾಕಿ ಒಂದ 20 ದಿವಸವರೆಗೂ ಒಳ್ಳೆ ಔಷಧಿ ಹೊಡಿಬೇಕು. ಗೂಡು ಬರುತ್ತೆ, ಇಷ್ಟೆಷ್ಟು ಗೂಡು ಬರುತ್ತೆ, ಸ್ಪ್ರೇ ಮಾಡ್ಬೇಕು, ಇಷ್ಟೆಷ್ಟು ಗೂಡು ಬರುತ್ತೆ. ಆ ಗೂಡು ಏನಾದ್ರು ಹೋಗಿ ಹುಳ ತಿಂತು ಅಂದ್ರೆ ಇದ್ರೊಳಕ್ ಹೋಗಿ ಯಾವ್ದೇ ಕಾರಣಕ್ಕೂ ಅದು ಮುಂದೆ ಗೂಡಾಗಲ್ಲ, ಎಲ್ಲ ವೇಸ್ಟ್ ಗೂಡಾಗಲ್ಲ. ಅಂದ್ರೆ ಈ ತರ ಗಟ್ಟಿ ಬರಲ್ಲ ಅದು, ರೌಂಡ್ ಶೇಪ್. ಇಲ್ಲಿ ಗೆಡ್ಡೆನೆ ಬರಲ್ಲ ಅದು. ನಮ್ಮದ್ರ ಎಲ್ಲೂ ಒಂದೇ ಒಂದು ಹುಳ ತಿಂದಿಲ್ಲ, ಎದುರು ತೋರಿಸ್ತಿದ್ದೆ ನಿಮ್ಗೆ, ಎಲ್ಲೂ ಒಂದು ಹುಳ ತಿಂದಿಲ್ಲ. ನಾವು ಸುಮಾರು ವರ್ಷ ಹಾಸನಲ್ಲಿ ನೋಡಿದೀವಿ. ಈ ತರ ಕ್ರಾಪ್ ಯಾರು ಇವತ್ತಿನವರೆಗೂ ಬೆಳೆಯಕ್ಕಾಗಿಲ್ಲ. ನಂಬರ್ 1 ಹಾಸನೇ ಕೋಸ್ ಬೆಳಿತಾರೆ ಜಾಸ್ತಿ. ನಾವು ನೊಂದಾಗೆ ಇವತ್ತಿನವರೆಗೂ ಯಾರ್ಯಾರು ಈ ತರದ ಒಂದು ಕೋಸ್ ಬೆಳೆಯಕ್ಕಾಗಿಲ್ಲ. ನಾವು ಬೆಳೆದಿದೀವಿ, ತೋರ್ಸಕ್ಕೂ ಒಂದು ಹುಳನೂ ಇಲ್ಲ ಇದ್ರಲ್ಲಿ.
ಅಲ್ಲಿ ನಾನು ನೋಡಿದೆ ಉಳೋದಿರಲಿ ಸರ್ ಅದು ಈಗ ಈ ನೋಡ್ರಿ ಇಷ್ಟು ಥರ ಎಲ್ಲ ಕ್ಲೀನ್ ಹಾಕಿದ್ರಿ ಅಲ್ಲ ಅಡಿಕೆ ಗಿಡದ ನಾವು ರೀಸೆಂಟಾಗಿ ಬೆಳೆದಿರೋದು ಆದರೂ ಅಷ್ಟು ನೆರಳಿದ್ರು ಕ್ಲೀನಾಗೆಲ್ಲ ಬಂದಿದೆ ಬೆಳವಣಿಗೆ ಬಂದಿದೆ. ಹಾಂ ಫುಲ್ ಸಾಲಿದೆ. ಸಾಲು ಹಂಗೆ ಇದೆ, ಸಾಲು ನೆಟ್ಟಿಗೆ ಹಂಗೆ ಇದೆ. ನಾವು ಟ್ರ್ಯಾಕ್ಟ್ರಲ್ಲೇ ಸಾಲು ಹೊಡೆದಿದ್ದೆಲ್ಲ. ಹಾಂ ಮತ್ತು ಇದಕ್ಕೆಲ್ಲ ಗೊಬ್ಬರ ಹೆಂಗೆ ಹಾಕ್ತೀರಾ? ಗೊಬ್ಬರ ಒಂದೇ ಸತಿ ಅವಾಗಲೇ ಸ್ವಲ್ಪ ನೀರು ಹಾಕಿರೋದು ಬಿಟ್ಟು ಗೊಬ್ಬರನೇ ಹಾಕಿಲ್ಲ ನಾವು. ಈ ಕಡೆ ಗೊಬ್ಬರನೇ ಹಾಕಿಲ್ಲ. ಫಸ್ಟ್ಗೆ ಒಂದ್ ಸತಿ ಮಾತ್ರ ತಳಕೆ ಒಂದು. ಈಗ ನಿಮ್ದೇನೆ ಈ ತರ ಅದೃಷ್ಟಕ್ಕೆ ಈ ತರ ಬಂತು, ಬೇರೆ ಒಬ್ರದ್ದು ಬರೋದಿಲ್ಲ ಗೊಬ್ಬರ, ಮತ್ತೆ ಅವ್ರ ಹೆಂಗ್ ಹಾಕ್ಬೇಕಾಗುತ್ತೆ? ಅಡಿಕೆ ಗಿಡದಿಂದ ನಾವು ಗೊಬ್ಬರ ಹಾಕಿಲ್ಲ, ಹಾಕ್ತಿದ್ವಿ ಗೊಬ್ಬರ. ಈಗ ಸಪ್ರೇಟ್ ಹಾಕ್ತಾರೆ, ಹೆಂಗ್ ಗೊಬ್ಬರ ಹಾಕ್ಬೇಕಾಗುತ್ತೆ? ಹಾಕ್ತಾರಂತಂದ್ರೆ ಇವಾಗ ಇಲ್ಲಿ ಸಾಲು ಹೊಡೆದಿದ್ವಾ, ಇಲ್ಲಿ ಪೈರ್ ಇಕ್ಕಿದ್ವಿ, ಇದು ಸಾಲಿರುತ್ತೆ, ಸೆಂಟ್ರ್ ಸಾಲಿರುತ್ತೆ. ಆ ಸಾಲಿಗೆ ಗೊಬ್ಬರ ಹಾಕ್ಬಿಟ್ಟು ಅರ್ತೆ ಮಾಡಬಹುದು, ಅರ್ತೆ ಮಾಡಿ ಸೆಂಟ್ರಿ ಮಡಿಕೆ ಹಿಡಿಬಹುದು ಖಾಲಿ ಹೊಲ್ದಾಗಾದ್ರೆ. ಅಡಿಕೆ ಗಿಡ ಇರೋದ್ರಿಂದ ಇದ್ರಿಗೆ ಎತ್ತಾಗ್ಲಿ ಏನಾಗ್ಲಿ ಬರತ್ತಾ ಇಲ್ಲ. ಹಂಗಾಗಿ ನಾವೇ ಮಾಡಿದ್ವಿ ಅಂದ್ರೆ ಫಸ್ಟ್ ಈ ದೋಣಿಗೆ ಮಡಿಕೆ ದೋಣಿ ಪಕ್ಕಕ್ಕೆ ಇಕ್ಕಿದ್ವಿ ಸೊಸಿನ, ಅದ್ರ ಗೊಬ್ಬರ ಹಾಕಿ ನಾವು ಕೈಯಲ್ಲೇ ಈ ತರ ದಬ್ಬಿದ್ವಿ ಅಷ್ಟೇ, ಅಲ್ಲ ಕೈಯಲ್ಲೇ ದಬ್ಬಿರೋದಲ್ಲ ಬುಡಕ್ ಮಣ್ಣು. ಹಂಗಾಗಿ ಏನು ಇದ್ರಕ್ಕೆ ಎತ್ತಿನ ಕೆಲಸನೇ ಇಲ್ಲ. ಹುಳ ಒಂದೇ ಕಾಯಿಲೆ ಬಿಟ್ರೆ ಬೇರೆ ಕಾಯಿಲೆ ಏನೇನಿಲ್ಲ, ಇನ್ಯಾವುದು ಬರಲ್ಲ. ಗೊಬ್ಬರ ಸ್ವಲ್ಪ. ಈಗ ನಾವು ಇವತ್ತು ನಾಟಿ ಮಾಡಿದೀವಿ, ನೆಕ್ಸ್ಟ್ ಕಟಾವ್ ಮಾಡತಕ್ಕ ಅಲ್ಲಿ ತಕ್ಕ ಎಷ್ಟು ಖರ್ಚು ಬರೋದು ಒಂದ್ ಎಕರೆಗೆ ನಿಮ್ ಪ್ರಕಾರ? ಅಂದ್ರೆ ನೀವು ಎಷ್ಟು ಹಾಕಿದಿರಾ? ನಾವು 15,000 ಹಾಕಿದ್ವಿ. 15,000 ಎಷ್ಟು ಖರ್ಚು ಬರ್ಬೋದು? ನೀವು ಎಲ್ಲಿ ಒಂದ್ ಸೊಸೆ 60% ಮಾತಾಡಿ ತಂದಿದ್ವಿ. ಈ ಖರ್ಚು ಮಾತ್ರ ಖರ್ಚು ಕೇಳ್ತಿಯಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೊಲ್ದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಎಷ್ಟು ಬೇಕಾದ್ರೂ ಗೊಬ್ಬರ ಹಾಕಿ ಸುರಿಬಹುದು, ನಾವು ಎಷ್ಟು ಬೇಕಾದ್ರೂ ಹಾಕ್ತಿವಿ ಅನ್ನೋದು ಅವ್ರ ತಾಕತ್ತಿನ ಮೇಲೆ. ಭೂಮಿ ಏನು ಗೊಬ್ಬರ ಇಲ್ಲ ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಖರ್ಚುನು ಬರ್ಬೋದು, ಹೇಳಕ್ಕೆ ಬರಲ್ಲ. ಖರ್ಚು ಅಂತ ಅಂದಾಜ್ ಮಾಡಕ್ಕೆ ಹಾಕಲ್ಲ. ಸರಿಯಾಗಿ ಒಳ್ಳೆ ಮಂದಿ ಹಾಕಿ ಗೊಬ್ಬರ ಇದ್ದು ಇಲ್ಲ ಏನೋ ದಬಾಸ್ ಕೊಟ್ಟಿಗೆ ಗೊಬ್ಬರ ಇದ್ರೆ ಮಾತ್ರ ನೀವು ಯಾವ ಗೊಬ್ಬರನೂ ಹಾಕೋದೇ ಬೇಕಾಗಿಲ್ಲ. ಈ ಮಾರ್ಕೆಟಿಂಗ್ ಎಲ್ಲ ಹೆಂಗೆ? ಮಾರ್ಕೆಟಿಂಗು ಇವತ್ತು ಪರಿಸ್ಥಿತಿ ಹೆಂಗಿರುತ್ತೆ ಹಂಗಿರುತ್ತೆ, ಮಾರ್ಕೆಟಿಂಗ್ ಎಲ್ಲ ಏನಿಲ್ಲ. ಅಲ್ಲ ಸರ್, ಈಗ ಮಾರ್ಕೆಟಿಂಗ್ ನೀವೇ ತಗೊಂಡು ಹೋಗ್ಬೇಕಾ, ಮಾರ್ಕೆಟಿಂಗ್ ಅವರೇ ಬರ್ತಾರ? ಅವರು 15 ರೂಪಾಯಿ ಮೇಲೆ ರೇಟ್ ಇದ್ದಂದ್ರೆ ಇರತ್ತ ಕುಡಿಕೊಂಡ್ ಬರ್ತಾರೆ. 10 ರೂಪಾಯಿ ಒಳಗೆ ಬಂತಂದ್ರೆ ಬರಲ್ಲ. ಅಕಸ್ಮಾತ್ ನಾವೇನ ಹಿಂಗೆ ಎಲ್ಲ ಕಮ್ಮಿ ಹಾಕಿದ್ವಿ, ಸಿರಾ ತುಮಕೂರು ಹೊಡೆದು ಹಿಂಗೆಲ್ಲ ಖಾಲಿ ಮಾಡ್ಬೇಕು. ಅದಾಗ್ಲಿಲ್ಲ ಅಂದ್ರೆ ನಾವ್ ಕುರಿ ಮೆಸ್ ಹೇಳೋದು, ಗೊಬ್ಬರ ಮಾಡ್ಕೊಳ್ಳೋದು. ಮತ್ತೆ ಲಾಸ್ ಆಗಲ್ಲ ನಿಮಗೆ? ಕುರಿ ಎಲ್ಲ ಲಾಸ್ ಆಗುತ್ತೆ ಅಂದ್ರೆ ಈ ಗೊಬ್ಬರ ಆಗುತ್ತಲ್ಲ, ನಮ್ಗೆ ಇನ್ನೇನ್ ಮಾಡ್ತೀಯ? ಬೇರೆ ದಾರಿ ಇಲ್ಲ, ನಾವು ವೇಸ್ಟ್ ಹೊಲದಲ್ಲಿ ಮಾಡಿಲ್ವಲ್ಲ, ಅದಕ್ಕೆ ಸಪರೇಟ್ ಬಂಡವಾಳ ಹಾಕಿ ಮಾಡಿಲ್ಲಲ್ಲ, ತೋಟದೊಳಗೆ ಮಾಡಿದ್ವಿ. ಇದ್ರಾಗ ಮೇಯ್ತಾವೆ, ಇದಕ್ಕೆ ಗೊಬ್ಬರ ಆಗ್ತವೆ. ಅಂದ್ರೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಒಳ್ಳೆ ಅಮೌಂಟ್ ಆಗುತ್ತೆ. ಒಳ್ಳೆ ರೇಟ್ ಸಿಕ್ಕಿರೋ ದುಡ್ಡು ಆಗುತ್ತೆ, ದುಡ್ಡಿಗೆ ತೊಂದರೆನೇ ಇಲ್ಲ, ಆಗುತ್ತೆ. ನಿಮ್ ಪ್ರಕಾರ ಇಲ್ಲಿ ತಕ 6 ವರ್ಷದಿಂದ ಅಲ್ಲ ನೀವು ಹೇಳಿದ್ದು, 6 ವರ್ಷದಿಂದ ಬೆಳಿತಿದ್ದೀರಾ. 6 ವರ್ಷದಿಂದ ಇಲ್ಲಿ ತಕ ಒಳ್ಳೆ ರೇಟ್ ಅಂದ್ರೆ ಎಷ್ಟು ರೂಪಾಯಿ ಸಿಕ್ಕಿದೆ ಲಾಸ್ಟ್? ಇಲ್ಲಿ ತಕ ನೀವು ನೋಡಿರೋ ಒಳ್ಳೆ ರೇಟ್ ಅಂದ್ರೆ 30 ರೂಪಾಯಿವರೆಗೂ ಸಿಕ್ಕಿತ್ತು. 30 ರೂಪಾಯಿ ಅಂದ್ರೆ ಒಂದ್ ಕೆಜಿಗೆ 30 ರೂಪಾಯಿ. 30 ರೂಪಾಯಿ ಸಿಕ್ಕಿತ್ತು. 10,000 ಪೈರ್ ಹಾಕಿ ನಾವು 350 ಚೀಲ ಬೆಳೆದಿದ್ವಿ. 8,000 9,000 ಪೈರ್ ಹಾಕಿ 350 ಚೀಲ ಎರಡು ಲೋಡ್ ಗೆಡ್ಡೆ ಇಲ್ಲೇ ತುಂಬಿದೆ. ಅವಾಗ 30 ರೂಪಾಯಿವರೆಗೂ ಸಿಕ್ಕಿತ್ತು. ಗಿಡ ಇದು ಫಸ್ಟ್ಗೆ ಹೂ ಬರುತ್ತೆ. ಹೂ ಬಂದಾಗ ಏನಾಗುತ್ತೆ ಅಂದ್ರೆ ಆ ಹೂನಕ್ಕೆ ಏನಾದ್ರು ಹುಳ ಹೋಗಿ ತಿಂತು ಅಂದ್ರೆ ಯಾವುದೇ ಕಾರಣಕ್ಕೂ ಗೆಡ್ಡೆ ಬರಲ್ಲ. ಇಲ್ಲಿದೆ ನೋಡಿ, ಹುಳ ಇದೆ ಇದರಲ್ಲಿ. ಆ ಗೆಡ್ಡೆ ಹೋಗಿ ಒಳಕ್ಕೆ ಸಣ್ಣ ಈ ಥರ ಹೂ ಬರ್ಬೇಕಾದ್ರೆ ಒಳಕ್ಕೆ ಹುಳ ಹೋತು ಅಂದರೆ ಆ ಗೆಡ್ಡೆ ಯಾವುದೇ ಕಾರಣಕ್ಕೂ ಫೇಲ್ ಆಗುತ್ತೆ, ಬರೋದೇ ಇಲ್ಲ. ಸಣ್ಣ ಕುನಿ ಹಂಗೆ ಹೊಡೆದ್ಬಿಟ್ಟು ವೇಸ್ಟ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ 1 ತಿಂಗಳವರೆಗೂ ಒಂದೇ ಒಂದು ಹುಳ ಬೀಳ್ದಂಗೆ ಹೊಡ್ಕೊಂಡ್ವಿ ಅಂದರೆ ಮುಂದಿನ ಯಾವುದೇ ರೋಗ ಬರಲಿಕ್ಕೆ. ಒಳಗೆ ತೆಗೆದ್ರೆ ಅಲ್ಲಿ ಒಳಗೆ ಹುಳ ಇರಲ್ಲ. ಇದೇನೋ ಹಿಂಗೆ ಬಿಟ್ಕೊಂಡು ವ್ಯವಸ್ಥೆ ಫ್ರೈ ಮಾಡ್ದಂಗೆ ಇದ್ವಿ ಅಂದರೆ ಹೋಗ್ತಾ ಇರುತ್ತೆ, ಕೊರ್ಕೊಂಡು ಒಳಗೆ ಹೋಗ್ತಾ ಇರುತ್ತೆ. ಒಳಗೆಲ್ಲ ಹುಳ ತಿಂದಾಗ ಅದು ಬಿಸಾಕದೆ, ತಿನ್ನಕ್ಕೆ ಬರಲ್ಲ, ಅದೇನಕ್ಕೂ ತಿನ್ನಕ್ಕೆ ಬರಲ್ಲ, ತೆಗೆದಾಕ್ಬಿಡೋದು ಆಶಕ್ಕೆ. ಇದು ಒಂಥರ ತಳಿ. ಈ ಕೋಸಲ್ಲಿ ನಾನಾ ಥರ ತಳಿ ಐತೆ. ಈಗ ಇಲ್ಲಿ ನಮ್ಮರೇ ಹಾಕಿದಾರೆ ಒಬ್ರು ಇಲ್ಲೇ ಇತ್ನೂರ ಹತ್ರ, ಅದರಲ್ಲಿ ಬೇಜಾನ್ ಕಾಂಡಮ್ ಬಂದ್ಬಿಟ್ಟಿದೆ ಸೊಸಿ, ಒಂದೇ ಒಂದು ಗೆಡ್ಡೆ ಬಂದಿಲ್ಲ. ಅಂದ್ರೆ ಬೇರೆ ತಳಿ ಬರುತ್ತೆ. ಆ ತಳಿಯಾಗೆ ನಾನಾ ಥರ ತಳಿ ಇರೋದ್ರಿಂದ ಅದು ಏನ್ ಮಾಡುತ್ತೆ ಅಂದ್ರೆ ಗಿಡನೂ ಬೆಳೆಯಲ್ಲ, ಅದಕ್ಕೆ ಟ್ರಿಪ್ಸು ಜಾಸ್ತಿ ಬರುತ್ತೆ, ಜೋನಿ ಬರುತ್ತೆ, ಆಮೇಲೆ ಹುಳ ಬರುತ್ತೆ, ಪ್ರತಿಯೊಂದು ಕಾಯಿಲೆ ಬರುತ್ತೆ. ನೋಡಿ ಇದು ಇದೇ ಬೇರೆ ಸೊಸಿ, ಹಂಗಾಗಿ ಇದು ಗೆಡ್ಡೆನೂ ಬಂದಿಲ್ಲ, ಅದು ಅಗಲನೂ ಬಂದಿಲ್ಲ, ಇದ್ದಂಗೆ ಐತಿ, ಯಾವುದೇ ಕಾರಣಕ್ಕೂ ಇದ್ದಂಗೆ ಐತಿ. ನಿಮ್ಗೆ ಎಷ್ಟು ಗಿಡ ಈ ತರ ಬಂದಿದಾವ? ಜಾಸ್ತಿ ಬಂದಿದಾವ? ಇಲ್ಲ, ಜಾಸ್ತಿ ಇಲ್ಲ. ಎಲ್ಲಾ ಸಂಬಂಧ 100ಕ್ಕೆ ಗಿಡ ಐತೆ. 4 ತರ ತಳಿ ಬಂದೈತೆ ಇದ್ರಾಗನು, ಆದ್ರೆ ಎಲ್ಲೋ ಒಂದಿದೆ, 100ಕ್ಕೆ ಅದೇ ನಮ್ಗೆ ಸಮಸ್ಯೆ ಇಲ್ಲ. ಹೊಲ್ದಾಗ ಅರ್ಧಕ್ಕರ್ಧ ಬಂತು ಅಂದ್ರೆ ಇತ್ಲಾಗೆ ಮರಕ್ಕೂ ಅನುಕೂಲ ಇರಲ್ಲ, ವೇಸ್ಟ್ ಎಲ್ಲ. ತೋಟದಲ್ಲೇ ಇಷ್ಟೊಂದು ಗ್ರೋತ್ ಆಗಿ ಇಷ್ಟೊಂದು ಕ್ಲೀನ್ ಆಗಿ ಬಂದಿದೆ ಅಂದ್ರೆ ಖಾಲಿ ಹೊಲದಲ್ಲಿ ಬೈಲ್ ಜಮೀನಲ್ಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ನೋಡಿ ನೀವೇ. ಇದು ನೆಳ್ಳು, ಈ ಕಡೆಯಿಂದ ನೆಳ್ಳು, ಸುತ್ತಲಿಂದ ನೆಳ್ಳು, ಅಡಿಕೆ ತೋಟದೊಳಗೆ ಹಾಕಿ ನಾವು ಈ ತರ ಬೆಳೆದಿದ್ದೀವಿ. ಅದೇ ಖಾಲಿ ಜಮೀನಿಗೆ ಹಾಕಿದ್ರೆ ಬಿಸಿಲು ತಗಲ್ದಷ್ಟು ಇನ್ನು ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ಅಲ್ಲ, ನಿಮ್ ಪ್ರಕಾರ ಈಗ ಬೈಲಲ್ಲೇ ಬೆಳೆದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಅಂತ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬೇಸಿಗೆ ಬಂತು, ಇನ್ಮೇಲೆ ಸ್ವಲ್ಪ ಕಷ್ಟ ಇರುತ್ತೆ. ಎಂತ ಮಳೆಗಾಲದಾಗ ಎಂತ ಶೀತಕ್ಕೆ ಮಾತ್ರ ಸೂಪರ್ ಬರುತ್ತೆ, ಶೀತದ ಕಾಲದಲ್ಲಿ ಇನ್ನೂ ಚೆನ್ನಾಗಿ. ಬಿಸಿಲಲ್ಲಿ ಬೆಳೆ ಹೋದ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ರಿ ನೀವು.
ನೆಳ್ಳಲ್ಲೂ ಬೆಳಿಬಹುದು, ಬಿಸಿಲಲ್ಲೂ ಬೆಳಿಬಹುದು, ಸಮಸ್ಯೆನೇ ಇಲ್ಲ. ಜಾಸ್ತಿ ಗುಂಪಾದ್ರೆ ಇಳುವರಿ ಕಮ್ಮಿ ಇರುತ್ತೆ, ಅಗಲ ಬರಲ್ಲ ಎಲೆ. ಅದೇ ಬಿಸಿಲಲ್ಲಾದ್ರೆ ನೋಡಿ, ಬಿಸಿಲಲ್ಲಿ ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಹ್ಞೂ ಅಣ್ಣ, ಈಗ ಈ ಕಡೆ ಎಲ್ಲ ಬಿಸಿಲಿದೆ, ಆ ಕಡೆ ಎಲ್ಲ ಫುಲ್ ನೆರಳಿದೆ, ಈ ಕಡೆ ಸ್ವಲ್ಪ ರೌಂಡ್ ಶೇಪ್ ಗ್ರೋತಿಂಗ್ ಎಲ್ಲ ಚೆನ್ನಾಗಿದೆ, ಇನ್ನು ಸೂಪರ್ ಆಗಿದೆ. ಈ ಕಡೆ ಸ್ವಲ್ಪ ಬಿಸಿಲು ಈ ಕಡೆಯಿಂದ ಹೊಡೆಯೋದ್ರಿಂದ ಎನಿ ಟೈಮ್ ಬಿಸಿಲು ಕಾಣುತ್ತೆ, ಈ ಕಡೆ ಸೈಡ್ ಇದರಿಂದ ಅದನ್ನ ಇನ್ನ ಫ್ಲವರ್ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ. ಅದೇ ಫುಲ್ ಓವರ್ ನೆಳ್ಳಲ್ಲಾದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಒಟ್ಟಿಗೆ ಬೈಲಲ್ಲಿ ಬೆಳೆಯೋದು ಇನ್ನ ಚೆನ್ನಾಗಿರುತ್ತೆ, ಸೂಕ್ತ, ಇನ್ನೂ ಚೆನ್ನಾಗಿರುತ್ತೆ. ಈಗ ಮಾರ್ಕೆಟಿಂಗ್ಗೆ ಒಳ್ಳೆ ಸೀಸನ್ ಅಂದ್ರೆ ಈ ತಿಂಗಳ ನಾಟಿ ಮಾಡಿದ್ರೆ ಒಳ್ಳೆ ರೇಟ್ ಸಿಗ್ಬೋದು ಅಂತ ನಿಮ್ ಪ್ರಕಾರ, ನಿಮ್ಮ ಅನುಭವ ಪ್ರಕಾರ ಯಾವ ಸೀಸನ್ ಬೆಸ್ಟ್ ಅಂತೀರ? ಈ ತಿಂಗಳಲ್ಲಿ ಹಾಕಿದ್ರೆ ಯಾವುದೇ ತಿಂಗಳಲ್ಲಿ ಅಂದ್ರೆ ಒಂದ್ ಸ್ವಲ್ಪ ದಸರಾ ಮೊಮೆಂಟಿಗೆ ಬರೋ ಮಟ್ಟಿಗೆ ನಾವು ಹಾಕ್ಬೋದು ಅಷ್ಟೇ. ಅಂದ್ರೆ ಅದ್ರ 2 ತಿಂಗಳ ಹಿಂದೆ ಹಾಕ್ಬೇಕು, ಎರಡೂವರೆ ತಿಂಗಳ ಹಿಂದೆ, ದಸರಾದಿಂದ 2.5 ತಿಂಗಳ ಹಿಂದೆ ಹಾಕಿದ್ರೆ ದಸರಾ ಟೈಮಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಆ ಟೈಮಲ್ಲಿ ಎಲ್ಲ ಕೊಳತು ಹೋಗೋದು, ಜಾಸ್ತಿ ಮಳೆಗಾಲದಲ್ಲಿ ಹೊರಗಡೆ ಬೆಳೆಯೋದು, ಆ ಟೈಮಲ್ಲಿ ಸ್ವಲ್ಪ ರೇಟ್ ಬಂದೇ ಬರುತ್ತೆ, ಯಾವ್ದು ಯಾಕಂದ್ರೆ ಇರುತ್ತೆ. ದಸರಾ ಅಂತಂದ್ರೆ ಹಬ್ಬ ಇರುತ್ತಂತ, ಹಬ್ಬ ಇರುತ್ತೆ ಪ್ರತಿಯೊಂದು. ಆ ಟೈಮಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಒಂದ್ ಕಡೆ ಹೋಗುತ್ತೆ, ಒಂದ್ ಕಡೆ ಉಳಿತೈತೆ, ಹಂಗಾಗಿ ರೇಟ್ ಚೆನ್ನಾಗಿರುತ್ತೆ, ಸಿಗುತ್ತೆ ಅಂಬೋದು ನನ್ನ. ಆಮೇಲೆ ಈಗ ಕೋಸ್ ಹಾಕಿದಿರಲ್ಲ, ಅಡಿಕೆ ಏನಾದ್ರು ಯೂಸ್ಫುಲ್ ಆಗುತ್ತೆ ಏನಾದ್ರು ಅದರಿಂದ? ಒಳ್ಳೆ ಇದು, ಅದರಿಂದ ಹುಲ್ಲು ಬರಲ್ಲ, ಆಗ್ಲೆಲ್ಲ ಬ್ಯಾಸೆ ಹೊಡಿಯಂಗಿರಲ್ಲ ನೋಡಿ, ಎಲ್ಲ ನೆಳ್ಳಾಗಿ ಫುಲ್ ನೆಳ್ಳಾಗಿ. ಇನ್ನೊಂದು ನಾನ್ ನೋಡ್ ಪ್ರಕಾರ ಈಗ ಕಳೆ ಬರಿಲ್ಲ, ಕಳೆನೂ ಅವಾಯ್ಡ್ ಆಗುತ್ತೆ, ಎಲ್ಲ ಫುಲ್ ಎಲೆ ಎಲ್ಲ ಮುಚ್ಕೊಂಡ್ ಕಳೆ ನೆಲೆಸಿ ಮ್ಯಾಕ್ ಬರುತ್ತೆ. ಸೂರ್ಯನ ಕಿರಣನೂ ಬೀಳಲ್ಲ, ಕೊಳ್ತಾ ಹೋಗುತ್ತೆ ಒಳಗಡೆ, ಮಲ್ಚಿಂಗ್ ಮಾಡ್ದಂಗ ಆಗುತ್ತೆ, ಒಂಥರ ಮಲ್ಚಿಂಗ್ ಮಾಡ್ದಂಗ ಆಗುತ್ತೆ. ಆಮೇಲೆ ಭೂಮಿ ತಂಪು ಇರುತ್ತೆ ಬೇಸಿಗೆಯಲ್ಲಿ, ಚೆನ್ನಾಗಿ ಯೂಸ್ ಆಗುತ್ತಲ್ಲ. ಯಾವ್ದೇ ಕಾರಣಕ್ಕೂ ಒಣಗಂಗಿಲ್ಲ, ಬಡ್ಡೆ ಒಣಗಂಗಿಲ್ಲ, ಬಿಸಿಲು ತಗಲಂಗಿಲ್ಲ. ನಾವು ಹರಿ ನೀರು ಬಿಡೋದ್ರಿಂದ ಪೂರ್ತಿ ಭೂಮಿ ಎಲ್ಲ ತಂಪಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಏನ್ ಸಮಸ್ಯೆ ಇಲ್ಲ, ನೀರ್ ನೋಡಂಗಿರಲ್ಲ, ಎಲ್ಲ ಕೂಲ್ ಆಗಿರುತ್ತೆ, ಅಷ್ಟು ಬಿಸಿಲೇ ಬೀಳಲ್ಲ ಬುಡಕ್ಕೆ. ಈಗ ನಾವು ಕಡಿಮೆ ಹಾಕಿದೀವಿ ಕೋಸು ಅಂತ ಕಡೆ, ನಮ್ ಜಾಗ ಎಲ್ಲ ಕಡಿಮೆ ಹಾಕಿದ್ವಿ ಕೋಸು ಅಂತ, ಈಗ ಒಳ್ಳೆ ರೇಟ್ ಇದೆ, ಅವ್ರು ಕಡಿಮೆ ಇದ್ರು ಬಂದು ತಗೊಂಡೋಗ್ತಾರ, ಮಾರ್ಕೆಟ್ನವರು ತಗೊಂಡೋಗ್ತಾರೆ. ರೇಟ್ ಬಂತು ಅಂದ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಎಷ್ಟಿದ್ರು ಬಿಡಲ್ಲ, ಬಂದು ತಗೊಂಡೋಗ್ತಾರೆ. ರೇಟ್ ಡೌನ್ ಆತಂದ್ರೆ ಈಗ ಹಾಕ್ಬಿಟ್ಟಿದೀವಿ, ಇಷ್ಟ್ರ ಮೇಲ್ ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ, ಲಾಸ್ ಆಗಲ್ಲ ಅಂದ್ರೆ ಸ್ಟಾರ್ಟಿಂಗ್ ರೇಟು ಯಾವ್ದು? ಒಂದು 500 ರೂಪಾಯಿ ಮೇಲೆ ಇರ್ಬೇಕು ಅಂದ್ರೆ ಚೀಲ. ಒಂದ್ ಚೀಲ ಎಷ್ಟು ಕೆಜಿ ತುಂಬ್ತೀರಾ ಒಂದ್ ಚೀಲದಲ್ಲಿ? ಒಂದು 40 ಕೆಜಿ. 40 ಕೆಜಿ ಒಂದ್ ಚೀಲ. 40 ಕೆಜಿಗೆ 400-500 ರೂಪಾಯಿ ಮೇಲೆ ಸಿಕ್ಕಿದ್ರೆ ಲಾಸ್ ಇಲ್ಲ. ಈಗ ಪ್ರೆಸೆಂಟ್ ಮಾರ್ಕೆಟ್ ಎಷ್ಟಿದೆ ಈಗ ನಡೀತೀರ? 200-250 ಲಾಸ್ ಆಗನ್ಸುತ್ತೆ ನಿಮಗೆ? ಇನ್ನ ಅಂದ್ರೆ ತಿಂಗಳ ಚೇಂಜ್ ಆಗುತ್ತಾ, ವಾರ ಚೇಂಜ್ ಆಗುತ್ತಾ ರೇಟ್? ಒಂದು ಎಲ್ಲ ಮಾಲ್ ಬಂದ್ರೆ ಕಮ್ಮಿ ಆಗುತ್ತೆ, ಮಾಲ್ ಇಲ್ದಿನ ಜಂಪ್ ಆಗ್ತಿರುತ್ತೆ, ರೇಟಿನ ಬಗ್ಗೆ ಹೇಳಕ್ಕೆ ಆಗಲ್ಲ.